ಓಕೆ, ಕಣ್ಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. You deserve the glory and the honor. Lord, we lift our hands in worship as we bless your holy name. You deserve the glory and the honor. Lord, we lift our hands in worship as we bless your holy name. You are great, you do miracles so great. There is no one else like you. There is no one else like you. You are great, you do miracles so great. There is no one else like you. There is no one else like you. துதிக்கு பாத்திர மகிமை உமக்கே, எங்கள் கரங்களை உயர்த்தி உமை என்றும் ஆராதிப்போம். துதிக்கு பாத்திர மகிமை உமக்கே, எங்கள் கரங்களை உயர்த்தி உமை என்றும் ஆராதிப்போம். பெரியவர், அற்புதங்கள் செய்பவர், உம்மை போல யாரும் இல்லை. உம்மை போல யாரும் இல்லை. பெரியவர், அற்புதங்கள் செய்பவர், உம்மை போல யாரும் இல்லை. உம்மை போல யாரும் இல்லை. உம்மை போல யாரும் இல்லை. மகிமை உமக்கே, துதிகள் உமக்கே, எங்கள் கரங்களை உயர்த்தி உமை என்றும் ஆராதிப்போம். துதிக்கு பாத்திர மகிமை உமக்கே, எங்கள் கரங்களை உயர்த்தி உமை என்றும் ஆராதிப்போம். பெரியவர், அற்புதங்கள் செய்பவர், உம்மை போல யாரும் இல்லை. உம்மை போல யாரும் இல்லை. பெரியவர், அற்புதங்கள் செய்பவர், உம்மை போல யாரும் இல்லை. உம்மை போல யாரும் இல்லை. ನೀನು ಮಹಾ, ನೀನು ಅದ್ಭುತಗಳನ್ನು ಮಾಡು, ನಿನ್ನಂತ ಬೇರ್ಯಾರಿಲ್ಲ. ನಿನ್ನಂತ ಬೇರೆ ಯಾರು ಇಲ್ಲ. ನೀನು ಮಹಾ, ನೀನು ಅದ್ಭುತಗಳನ್ನು ಮಾಡು, ನಿನ್ನಂತೆ ಬೇರ್ಯಾರಿಲ್ಲ. ನಿನ್ನಂತೆ ಬೇರೆ ಯಾರೂ ಇಲ್ಲ. ನಿನ್ನಂತ ಬೇರೆ ಯಾರೂ ಇಲ್ಲ. ಹಾಲೆಲೂಯ, 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 ಹಾಲೆಲೂಯ. ದೇವರೇ, ನೀವು ಮಹಾನ್. ನಿಮ್ಮಂಥ ದೇವರು ಈ ಭೂಲೋಕದಲ್ಲಿ ಯಾರೂ ಇಲ್ಲ ದೇವರೇ. ನಿಮ್ಮಂಥ ದೇವರು ಈ ಶ್ರೀ ಇಡೀ ಎಲ್ಲ ಇದರಲ್ಲೂ ನೋಡಿದ್ರು ನೀವೊಬ್ಬರೇ ಮಹಾನ್ ದೇವರೇ. ನಮ್ಮ ಮಧ್ಯದಲ್ಲಿ ನೀವು ಇರೋದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಮಧ್ಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ ದೇವರೇ. ಈ ಆರಾಧನೆಯನ್ನು ಬಂದಿರುವ ಒಬ್ಬೊಬ್ಬರನ್ನು ನೀವು ಆಶೀರ್ವಾದ ಮಾಡಿ, ಇನ್ನು ಬರಲಿರುವ ಮಕ್ಕಳನ್ನು ನೀವು ಬೇಗನೆ ತರಬೇಕು ಅಂತ ಬೇಡಿಕೊಳ್ಳುತ್ತೇವೆ ದೇವರೇ. ನೀವು ನಮ್ಮ ಜೊತೆಗಿದ್ದು ನಾವು ಎಲ್ಲ ಕಾರ್ಯದಲ್ಲೂ ನಾವು ಏನು ಮಾಡಿದ್ರು ಅದು ನಿಮ್ಮ ನಾಮವೇ ಮಹಿಮೆ ಉಂಟಾಗಲಿ ದೇವರೇ. ನಿಮ್ಮ ನಾಮವಂತೆ ದೇವರೇ ಮಹಿಮೆ ಉಂಟಾಗಲಿ. ನೀವು ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಬೇಡಿಕೊಳ್ಳುತ್ತೇವೆ. ಈ ಕೂಟ ಮುಳು ಎಲ್ಲವನ್ನು ನಿಮ್ಮ ಹಸ್ತದಲ್ಲಿ ನಾವು ಇಡುತ್ತೇವೆ ದೇವರೇ. ನೀವು ನಮ್ಮ ಜೊತೆಗಿದ್ದು ಆಶೀರ್ವಾದ ಮಾಡಿ
ಎಲ್ಲ ಸ್ತುತಿ ಘನತೆ ಮಹಿಮೆ ನಿಮ್ಮೊಬ್ಬರಿಗೇ ನಾವು ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೇನ್ ಆಮೇನ್. ಓಕೆ, ನಿನ್ನಂಥ ದೇವರು ನಿನ್ನ ಹಾಗೆ ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ಇಲ್ಲದೆ ನಾನಿಲ್ಲಯ್ಯ. ಏಸಯ್ಯ ನೀನಿಲ್ಲದೆ
Yeah, all the children come.
ಕಣ್ಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಈ ಕೂಟದ ಆಶೀರ್ವಾದಕ್ಕಾಗಿ ಮೋಹನ್ ಪ್ರಾರ್ಥನೆ ಮಾಡಬೇಕು ಅಂತ ಬೇಡಿಕೊಳ್ಳುತ್ತೇನೆ. ಮತ್ತೆ ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ ಹಾಡುವಾಗ ನಾವು ದೇವರ ಮಹಿಮೆಗೆ ಕಾಣಿಕೆಯನ್ನು ನಾವು ಸಲ್ಲಿಸೋಣ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ,
ಓಕೆ, ದೇವರ ವಾಕ್ಯಕ್ಕೆ ನಾವು ನೇರವಾಗಿ ಹೋಗೋಣ. ಈ ದಿನದಲ್ಲಿ ನಾವು ಬೆಳಿಗ್ಗೆ ನೋಡಿದ್ದೇನೆ, ನಾವು ದೇವರ ವಾಕ್ಯವನ್ನು ನಾವು ನೋಡೋಣ. ನನ್ನ ಮಗನು ಒಂದಿನ ಮಾತಾಡುತ್ತಾ ಇರುವಾಗ ಮೈ ಲೈಫ್ ಮೈ ಚಾಯ್ಸ್, ಮೈ ಲೈಫ್ ಮೈ ಚಾಯ್ಸ್ ಅಂತ ಹೇಳ್ದ. ಹೇಳಿದ ತಕ್ಷಣ ನನಗೆ ಶಾಕ್ ಆಗೋಯ್ತು. ಎಲ್ಲಿ ನೋಡಿದ್ನು ಏನು ಅಂತ ಗೊತ್ತಿಲ್ಲ, ಆದರೂ ಸುಮ್ಮನೆ ಆದರೂ ಮೈ ಲೈಫ್ ಮೈ ಚಾಯ್ಸ್ ಅನ್ನೋದು ನಿಜವಾದ ಅರ್ಥ ಎಷ್ಟು ಅಂತ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಆ ವಾಕ್ಯವನ್ನು ಕೇಳುವಾಗ ನಮಗೆ ನಿಜವಾಗಿ ನಾವು ನೋಡುವಾಗ ಅದು ಮೈ ಲೈಫ್ ಮೈ ಚಾಯ್ಸ್ ಅನ್ನೋದು ಬಂದ್ಬಿಟ್ಟು ಕ್ರೈಸ್ತರ ಮಕ್ಕಳ ಇಲ್ಲ ದೇವರ ಮಕ್ಕಳಲ್ಲಿ ಅದು ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ, ನಾವು ದೇವರ ಮಕ್ಕಳಾಗಿರೋದ್ರಿಂದ ಅದು ಹೇಗಿರುತ್ತೆ, ಗಾಡ್ಸ್ ಲೈಫ್ ಆ್ಯಂಡ್ ಇಟ್ ಈಸ್ ಗಾಡ್ಸ್ ಚಾಯ್ಸ್. ದೇವರ ಅದು ಜೀವವು ಮತ್ತು ದೇವರ ಚಾಯ್ಸ್ ಆಗಿರುತ್ತೆ. ದೇವರು ಯಾಕೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂದರೆ, ಆತನ ಕೆಲಸವನ್ನು ಮಾಡಲು ಎಷ್ಟೋ ಮಕ್ಕಳು ಈ ಭೂಲೋಕದಲ್ಲಿದ್ದರು. ಅವರನ್ನೆಲ್ಲ ಬಿಟ್ಟು ನಮ್ಮನ್ನೆಲ್ಲ ಆರಿಸಿಕೊಂಡು ತನ್ನ ಮಗನಾಗಿ ಮಗಳಾಗಿ ಆತನು ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಚಿತ್ತದಂತೆ ನಡೆಯೋದಕ್ಕಲ್ಲ, ಆದರೆ ದೇವರ ಚಿತ್ತದಂತೆ ನಡೆಯೋದಕ್ಕೆ. ನಾವು ಈ ದಿನದಲ್ಲಿ ನಾವು ನೋಡುವಾಗ ಅನೇಕ ಮಕ್ಕಳಿಗೆ ನಾವು ಏನಾದರೂ ಹೇಳಿದ್ರೆ ಅವರಿಗೆ ಏನನ್ಸುತ್ತೆ, ಅಯ್ಯೋ ಏನು ಇದು ಹೀಗೆ ಹೇಳ್ತಾರಲ್ಲ, ನಾನು ಯಾಕೆ ಇದನ್ನು ಕೇಳಬೇಕು ಅಂತ ಹೇಳಿ ನಾವು ನಮಗೆ ಮತ್ತೆ ಏನು ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಸತ್ಯವೇದದಲ್ಲಿ ನಾವು ಓದುವಾಗ ಮತ್ತೇಯು 16:24 ಓದಿ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ, ಹೌದು, ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನನ್ನ ಹಿಂದೆ ಬರಲಿ ಅಂದರೆ ತನ್ನನ್ನು ಏನು ಮಾಡಬೇಕಂತೆ, ತಿರಸ್ಕರಿಸಿ ನನ್ನ ಹಿಂದೆ ಬರುವನು ಅಂತ ದೇವ್ರು ಹೇಳ್ತಾರೆ. ಅಂದರೆ ತಿರಸ್ಕರಿಸಲು ಮತ್ತು ದೇವರ ಹಿಂದೆ ಬರಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಅದೇನಾಗಿರಲ್ಲ, ಕೆಲಸವೇ ಅಲ್ಲ. ಯಾಕಂದರೆ ತನ್ನ ಶಿಲುಬೆಯನ್ನು ಎತ್ತಿ ನನ್ನ ಹಿಂದೆ ಬರಬೇಕು ಅಂತ ದೇವ್ರು ಹೇಳಿರೋದನ್ನು ಕೇಳಿದ್ರೆ ತುಂಬ ಜನಕ್ಕೆ ಶಿಲುಬೆ ಎತ್ತಬೇಕಂದ್ರೆ ತುಂಬ ಕಷ್ಟವಾಗಿರುತ್ತೆ ಅಲ್ವಾ. ಬೇಕಂದರೆ ಒಂದು ಬ್ರೇಸ್ಲೆಟ್ಟು, ಒಂದು ಕತ್ತಿಗೋ, ಇಲ್ಲಾಂದರೆ ಕೈಯಲ್ಲೋ, ಇಲ್ಲ ಕಿವಿಯಲ್ಲಿ. ಒಂದು ಸಲ ನೋಡ್ತಾ ಇದ್ದೆ, ಕಿವಿಯಲ್ಲಿ ಏನಿತ್ತು, ಕ್ರಾಸ್ ಇತ್ತು. ಆ ಥರ ಬೇಕಾದರೆ ಏನು ಮಾಡ್ತಾರೆ, ಕ್ರಾಸ್ನ ಎತ್ಕೊಂಡು ನಡೀತಾರೆ ಹೊರ್ತು. ಆದರೆ ನಿಜವಾಗಿ ದೇವ್ರು ಹೇಳಿರುವ ಒಂದು ವಾಕ್ಯವನ್ನು ಹಿಂಬಾಲಿಸಬೇಕು ಅಂದರೆ ಈ ದಿನದಲ್ಲಿ ದೇವ್ರ ಮಕ್ಕಳಾಗಿದ್ದರೂ ಅದೇನಾಗಿರುತ್ತೆ, ಸ್ವಲ್ಪ ಕಷ್ಟವಾಗಿರುತ್ತೆ. ಆದರೆ ನಾವು ಬಂದ್ಬಿಟ್ಟು ದೇವರ ಚಿತ್ತದಂತೆ ನಡಿಬೇಕು ಅಂತಲೇ ದೇವರ ಆಸೆ. ಯಾಕಂದರೆ ಭೂಲೋಕದಲ್ಲಿರುವಾಗ ಯೇಸು ಕ್ರಿಸ್ತರೇ ಏನು ಮಾಡ್ತಾರೆ, ಆತನು ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ, ತಂದೆ ನಿನ್ನ ಚಿತ್ತದಂತೆ ನಡೆಯಲಿ. ನೀವು ಮತ್ತೇಯು 26:39 ನೀವು ಓದುವಾಗ, ಮತ್ತೇಯು 26:39.
ಮತ್ತು ಅವರಿಗೆ, ಹಾ ನನ್ನ ಪ್ರಾಣವು ಹಾ ಸಾಯುವಷ್ಟು ದುಃಖಕ್ಕೆ ಹಾ ಒಳಗಿದೆ. ಹಾ ನೀವು ಹಾ ಇಲ್ಲೇ ಇದ್ದು ಹಾ ನನ್ನ ಸಂಗಡ ಹಾ ಎಚ್ಚರವಾಗಿರಿ ಹಾ ಎಂದು ಹೇಳಿ ಹಾ ಸ್ವಲ್ಪ ಮುಂದೆ ಹೋಗಿ ಹ್ಮ್ ಬೋರಲ ಬಿದ್ದು, ಹ್ಮ್ ನನ್ನ ತಂದೆಯೇ, ಹಾ ಸಾಧ್ಯವಾಗಿದ್ದರೆ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ. ಬಿಟ್ಟು ಹೋಗಲಿ. ಹೇಗೋ ಹಾ ನಿನ್ನ ಚಿತ್ತದಂತಾಗಿ ಹಾ ನಿನ್ನ ಚಿತ್ತದಂತೆಯೇ ಹಾ ಆಗಲಿ ಎಂದು ಹಾ ದೇವರನ್ನು ಪ್ರಾರ್ಥಿಸಿದನು. ಹೌದು, ದೇವರಲ್ಲಿ ಪ್ರಾರ್ಥಿಸಿದನು. ಏನಂತ ಹೇಳಿ, ತಂದೆ ನಿನ್ನ ಚಿತ್ತದಂತೆ ಅದು ಆಗಲಿ ಅಂತ ಹೇಳಿ. ಯಾಕಂದ್ರೆ ದೇವರಿಗೆ ಗೊತ್ತಿತ್ತು, ದೇವರ ತಂದೆಯಾದ ದೇವರ ಚಿತ್ತ ಏನಂದರೆ ಆತನ ಬಂದು ಕುರಿಶನಲ್ಲಿ ಬಂದು ಅವರು ಸಾಯಬೇಕು ಅಂತ ಹೇಳಿ, ಈ ಭೂಲೋಕದಲ್ಲಿರುವ ಎಲ್ಲ ಮಕ್ಕಳಿಗೋಸ್ಕರ ಆತನು ಸಾಯಬೇಕು ಅಂತ ಗೊತ್ತಿತ್ತು. ಅದಕ್ಕೆ ಆತನು ಏನು ಹೇಳ್ತಾರೆ, ನನಗೆಷ್ಟೋ ಕಷ್ಟವಾಗಿದ್ದರೂ ತಂದೆ ನಿನ್ನ ಚಿತ್ತದಂತೆ ನಡೀಲಿ ಅಂತ ಹೇಳಿ ದೇವರು ಪ್ರಾರ್ಥನೆ ಮಾಡೋದನ್ನು ನಾವು ಕೇಳಿದ್ದೀವಿ. ಆಗ ನಾವು ನೋಡುವಾಗ ತನ್ನ ಕುರುಸನ್ನು ಎತ್ತಿ ನಾವು ನಡಿಬೇಕು ಅಂತ ಹೇಳಿದರೆ ದೇವರ ಚಿತ್ತದಲ್ಲಿ ಎಲ್ಲವನ್ನು ನಾವೇನು ಮಾಡಬೇಕು, ಒಪ್ಪಿ ಕೊಡಬೇಕು. ಅದನ್ನೆಲ್ಲ ನಾವು ಯಾವ ಕಷ್ಟ ಬಂದರೂ, ಯಾವ ಸುಖ ಬಂದರೂ, ಯಾವುದೇ ನಾವು ಕೆಲಸಗಳನ್ನು ಮಾಡಿದರೂ ಎಲ್ಲವನ್ನು ಏನು ಮಾಡಬೇಕು, ದೇವರ ಚಿತ್ತದಂತೆ. ದೇವರ ಚಿತ್ತದಂತೆ ದೇವರು ಬಂದ್ಬಿಟ್ಟು ಈ ಭೂಲೋಕಕ್ಕೆ ಎಲ್ಲವೂ ನಮಗೆ ಸಂತೋಷವಾಗಿರಲಿ ಅಂತ ಹೇಳಿ ದೇವರು ಏನು ಮಾಡಲಿಲ್ಲ, ಶಿಲ್ಪೆಯಲ್ಲಿ ಆತನು ಸಾಯಲಿಲ್ಲ. ಆದರೆ ದೇವ್ರೇನು ಮಾಡ್ತಾರೆ, ಆತನು ನಾವು ಅವರ ಜೊತೆಗೆ ಎಂದೆಂದಿಗೂ ನಿತ್ಯವಾಗಿ ಪರಲೋಕದಲ್ಲಿರಬೇಕು ಅಂತಲೇ ದೇವ್ರೇನು ಮಾಡ್ತಾರೆ, ದೇವರು ಬಂದು ಈ ಭೂಲೋಕದಲ್ಲಿ ಮನುಷ್ಯನಾಗಿ ಬಂದು ಆತನು ಸತ್ತು 3ನೇ ದಿನ ಎದ್ದರು. ಆಗ ನಾವು ನೋಡುವಾಗ ದೇವರು ಆತನು ತನ್ನ ಶಿಲ್ಪೆಯನ್ನು ಎತ್ತಿ ನಮಗೋಸ್ಕರ ಆತನು ಸತ್ತನೇ ಅಲ್ವಾ. ಅದೇ ಥರ ನಾವು ಆ ನಿತ್ಯವಾದ ಜೀವನದಲ್ಲಿ ನಾವಿರಬೇಕು ಅಂತ ಹೇಳಿದರೆ ನಮ್ಮ ಶಿಲ್ಪೆಯನ್ನು ಎತ್ತಿ ನಾವೇನು ಮಾಡಬೇಕು, ನಾವು ನಡಿಬೇಕು. ಅದರ ಥರ ನಾವು ನಡಿಬೇಕು. ಯಾವ ಕಷ್ಟ ಬಂದರೂ ಸರಿ, ಶಿಲ್ಪೆಯ ಒಂದು ಎತ್ತಿ ನಾವು ನಡೆಯೋದು ಅಂತ ಹೇಳಿದ್ರೆ ದೇವರಿಗೆ ನಮಗೆ ಅದು ಸ್ವಲ್ಪ ನಮಗೆ ಕಷ್ಟವಾಗಿರ್ಬೋದು. ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕು, ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಬೇಕು, ಇಲ್ಲ ನಾವು ಮೊಣಕಾಲದಲ್ಲೇ ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ, ಇಲ್ಲಾಂದರೆ ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಅಂತ ಹೇಳಿದ್ರೆ ನಮಗೆ ಒಂದೊಂದು ಕಾರ್ಯಗಳು, ಎಲ್ಲ ಕಾರ್ಯವೂ ನಮಗೇನಾಗಿರಲ್ಲ, ಎಲ್ಲ ಕಾರ್ಯ ನಮಗೆ ಇಂಪಾಗಿರಲ್ಲ. ಒಂದೊಂದು ಕಾರ್ಯ ಏನಾಗಿರುತ್ತೆ, ನಮಗೆ ಅಯ್ಯೋ ನಾನು ಇದನ್ನು ಮಾಡಬೇಕಾ ಅನಿಸುತ್ತೆ. ಆದರೂ ದೇವರ ಚಿತ್ತದಲ್ಲಿ ನಾವು ಶಿಲ್ಪೆ ಎತ್ತಿ ನಡಿಬೇಕು ಅಂತ ಹೇಳಿದರೆ ನಾವು ಎಲ್ಲ ವಾಕ್ಯಗಳನ್ನು ಖಂಡಿತವಾಗಿ ನಾವು ಹಿಂಬಾಲಿಸಲೇಬೇಕು. ದೇವ್ರು ಹೇಳಿರೋದು ಒಂದೊಂದು ವಾಕ್ಯಗಳನ್ನು ನಾವೇನು ಮಾಡಬೇಕು, ನಾವು ಖಂಡಿತವಾಗಿ ನಾವು ಮಾಡಲೇಬೇಕು. ಅದೇ ದೇವರ ಚಿತ್ತವಾಗಿದೆ. ಯಾರೆಲ್ಲ ತನ್ನ ಶಿಲ್ಪೆಯನ್ನು ಎತ್ತಿ ನಡೀತಾನೋ ಆತನೇ ದೇವರ ಶಿಷ್ಯರಾಗಿರ್ತಾರಂತ ದೇವ್ರು ಹೇಳಿದ್ದಾರೆ. ಆದ್ದರಿಂದ ದೇವ್ರು ಏನು ಹೇಳಿದಾರಂತ ಹೇಳಿ ಆತನು ನಮಗೋಸ್ಕರ ಏನು ಹೇಳಿದಾರ ಅದನ್ನು ಖಂಡಿತವಾಗಿ ಮಾಡಲೇಬೇಕು. ನಮಗೆ ಕಷ್ಟವಾಗಿರ್ಬೋದು, ಆದರೆ ದೇವರಿಗೆ ನಾವು ಒಂದೊಂದು ಸಲ ನಾವು ಎದ್ದು ದೇವರಿಗೋಸ್ಕರ ಕಷ್ಟಪಡೋದನ್ನು ನೋಡಿ ದೇವರು ಏನು ಮಾಡ್ತಾರೆ, ನಮಗೆ ಇನ್ನೂ ಸ್ವಲ್ಪ ಉತ್ಸಾಹ ತೋರಿಸ್ತಾರೆ. ಯಾಕಂದರೆ ನಾವು ಆ ಕಷ್ಟದಲ್ಲಿ ಹೋದರೆ ನಿತ್ಯವಾದ ಜೀವನ ಒಂದು ಬಹುಮಾನವನ್ನು ನಾವು ಪಡೆದುಕೊಳ್ತೇವೆ ಅಂತ ಹೇಳಿ ದೇವರಿಗೆ ಅದು ಗೊತ್ತಿದೆ ಅಲ್ವಾ. ನಮ್ಮ ಮಕ್ಕಳು ಓದಬೇಕು ಅಂತ ಹೇಳಿದ್ರೆ ಅವ್ರು ಕಷ್ಟಪಡೋದನ್ನು ನೋಡಿ ನಾವು ಅಯ್ಯಯ್ಯೋ ಬೇಡ, ನೀನು ಕಷ್ಟಪಡಬೇಡ, ನೀನು ಏನು ಮಾಡು, ನೀನು ಓದಬೇಡ, ನೀನು ನಿದ್ದೆನೇ ಮಾಡು, ನೀನು ಹಂಗೆ ಮಾಡು ಅಂತ ಹೇಳ್ತೀವ. ಬೆಳಗ್ಗೆ ಎದ್ದು ಅವನು ಮುಂಜಾನೆಯಲ್ಲಿ 3 ಗಂಟೆನೋ 4 ಗಂಟೆಗೆ ನಮ್ಮ ಮಕ್ಕಳು ಎದ್ದು ಓದಿದ್ರೆ, ಕಷ್ಟಪಟ್ಟು ಬರಿತಾ ಇದ್ದರೆ ನಾವು ಅವ್ರಿಗೋಗಿ ಏನು ಹೇಳಲ್ಲ, ನೀನು ಅಯ್ಯೋ ನೀನು ಕಷ್ಟಪಡಬೇಡ ಅಂತ ಹೇಳಲ್ಲ.
ಯಾಕೆ? ನಮಗೆ ಗೊತ್ತು ಅವ್ರು ಕಷ್ಟಪಟ್ಟರೆ ಅವರಿಗೆ ಒಂದು ಬಹುಮಾನ ಖಂಡಿತವಾಗಿ ಸಿಗತ್ತೆ ಅಂತ ಹೇಳಿ ನಮಗೆ ಗೊತ್ತಿದೆ. ಅದೇ ಥರ ನಾವು ದೇವರಲ್ಲಿ ನಾವು ಕಷ್ಟವನ್ನು ಪಟ್ಟರೆ ದೇವರು ಅದನ್ನೆಲ್ಲ ನೋಡಿಕೊಂಡು ಆತನ ಏನು ಮಾಡ್ತಾರೆ, ಇನ್ನೂ ಸ್ವಲ್ಪ ಉತ್ಸಾಹ ಕೊಡ್ತಾರೆ, ಒಳ್ಳೆಯ ವಾಕ್ಯಗಳನ್ನು ಕೊಡ್ತಾರೆ, ನಮಗೆ ಧೈರ್ಯ ಬರುವಂತೆ ವಾಕ್ಯಗಳನ್ನು ದೇವರು ಹೇಳ್ತಾರೆ. ಅದನ್ನು ಮಾಡಿ ನೀನು ಖಂಡಿತವಾಗಿ ಈ ಕಷ್ಟದಲ್ಲಿ ನೀನು ಹೋಗಪ್ಪ, ಯಾಕಂದರೆ ನಿನಗೊಂದು ನಿತ್ಯವಾದ ಬಹುಮಾನ ಅಲ್ಲಿದೆ ಅಂತ ಹೇಳಿ ದೇವ್ರಿಗೆ ಗೊತ್ತಿದೆ. ಆದ್ದರಿಂದ ನಾವೇನು ಮಾಡಬೇಕು? ನಮ್ಮ ಶಿಲ್ಪೆ ಎಷ್ಟು ಕಷ್ಟವಾಗಿದ್ದರೂ ನಾವೇನು ಮಾಡಬೇಕು? ಅದನ್ನು ನಾವು ತೆಗೆದು ನಾವು ದೇವರ ಹಿಂದೆ ನಾವು ಹೋಗಬೇಕು. ಹಾಗೆ ಮಾಡಿದ್ರೇ ನಾವು ನಿಜವಾಗಿ ಗುಡ್ ಫ್ರೈಡೇ ಮತ್ತು ನಿಜವಾದ ಈಸ್ಟರನ್ನು ನಾವೇನು ಮಾಡ್ಬೋದು? ನಮಗೆ ಅದು ಒಂದು ಅರ್ಥವಾಗಿರುವ ಹಬ್ಬದಾಗಿರುತ್ತೆ. ಇಲ್ಲ ಅಂದರೆ ಗುಡ್ ಫ್ರೈಡೇಗೂ ನಮಗೆ ಅರ್ಥ ಇರಲ್ಲ, ಈಸ್ಟರ್ಗೂ ಈಸ್ಟರ್ ಹಬ್ಬನೂ ನಮ್ಗೆ ಅರ್ಥ ಇರಲ್ಲ. ಏನೋ ಒಂದು ಹಬ್ಬ ಮಾಡಪ್ಪ, ಆ ದಿನದಲ್ಲಿ ಏನಾದರೂ ಮಾಡಿ ಇಲ್ಲ ಬಿರಿಯಾನಿನೋ ಏನಾದರೂ ಮಾಡಿ ತಿಂದು ಆ ದಿನವನ್ನು ಮುಗಿಸ್ಬಿಡ್ತೀವಿ. ಆದರೆ ನಿಜವಾದ ಒಂದು ಅರ್ಥ, ಯಾಕೆ ದೇವರು ಬಂದರು ಅಂತ ಹೇಳಿ ನಮಗೆ ನಾವು ಈ ನಮ್ಮ ಶಿಲ್ಪೆಯನ್ನು ನಡೆಯುವಾಗಲೇ ನಿಜವಾದ ಗುಡ್ ಫ್ರೈಡೇ, ನಿಜವಾದ ಈಸ್ಟರ್ ನಮಗೂ ಏನಾಗತ್ತೆ, ಅದರ ಅರ್ಥವು ನಮಗೂ ಗೊತ್ತಾಗತ್ತೆ. ಹೌದು, ದೇವರು ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ರಲ್ವಾ, ದೇವರು ನನಗೋಸ್ಕರ ಈ ಶಿಲ್ಪೆಯನ್ನು ಹೊತ್ಕೊಂಡು ಬಂದ್ರಲ್ವಾ, ದೇವರು ನನಗೋಸ್ಕರ ತನ್ನ ಜೀವನವೇ ಕೊಟ್ರಲ್ಲ ಅಂತ ಹೇಳಿ ಒಂದು ನಿಜವಾದ ಒಂದು ಗುಡ್ ಫ್ರೈಡೇ, ನಿಜವಾದ ಒಂದು ಈಸ್ಟರ್ ನಮಗೆ ಅರ್ಥವುಳ್ಳವಾಗಿರುವ ಒಂದು ಹಬ್ಬವಾಗಿರುವುದು. ಅದಕ್ಕೆ ನಮ್ಮ ಶಿಲ್ಪೆಯನ್ನು ನಾವೇನು ಮಾಡಬೇಕು? ನಾವು ಎತ್ಕೊಂಡು ದೇವರನ್ನು ಹಿಂಬಾಲಿಸಬೇಕು ಅಂತ ಹೇಳ್ತಾರೆ. ಆದರೆ ಪೌಲ್ ನೋಡಿ, ಪೌಲ್ ಏನು ಹೇಳ್ತಾರೆ? ಕೊಲೋಸ್ಯರ್ 1:24 ಓದಿ. ಕೊಲೋಸ್ಯರ್ 1:24. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೇನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು. ಹೌದು, ನಾನು ನಿಮಗೋಸ್ಕರ ಈ ಬಾಧೆಗಳೆಲ್ಲ ಪಡ್ತಾ ಇದ್ದೀನಲ್ವಾ, ಅದಕ್ಕೆ ನಾನೇನು ಮಾಡ್ತೀನಿ? ನಾನು ಸಂತೋಷವಾಗಿದ್ದೀನಿ. ಕ್ರಿಸ್ತನ ಸಂಕಟಗಳಿಗೆ ಇನ್ನು ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ನಾನು ತಿಳಿಸುತ್ತೇನೆ ಅಂತ ಪೌಲ್ ಹೇಳ್ತಾ ಇದ್ದಾರೆ. ಪೌಲು ತನ್ನ ಶಿಲ್ಪೆಯನ್ನು ಎತ್ತದ್ ಮಾತ್ರ ಅಲ್ಲ, ಈ ಸಭೆಗೋಸ್ಕರ, ದೇವರ ಮಕ್ಕಳಿಗೋಸ್ಕರನೂ ಆತನು ಹೇಳ್ತಾರೆ, ನಾನು ಇದಕ್ಕೋಸ್ಕರ ನಾನು ಕಷ್ಟಪಟ್ಟರು ನಾನೇನು ಮಾಡ್ತೀನಿ, ನಾನು ಅದರಲ್ಲಿ ಸಂತೋಷವಾಗಿದ್ದೀನಿ ಅಂತ ಹೇಳಿ ಪೌಲ್ ಹೇಳ್ತಾರೆ. ಅಂದರೆ ಎಷ್ಟು ಮಂದಿ ಮಕ್ಕಳು ನಾವು ಹೇಳ್ಬೋದು, ನಾನು ನಿಮಗೋಸ್ಕರ ನಾನು ಕಷ್ಟಪಡೋದ್ರಿಂದ ನಾನು ಸಂತೋಷವಾಗಿದ್ದೀನಿ ಅಂತ. ನಾವು ನಮಗೋಸ್ಕರ ಕಷ್ಟಪಡೋದೇ ತುಂಬ ಅದೇನಾಗಿದೆ, ತುಂಬ ಅದೇ ಕಷ್ಟ ಸಂಕಟವಾಗಿದೆ. ಅಯ್ಯೋ, ನಾವು ಹಿಂಗೆ ಮಾಡಬೇಕಾ, ವಾರ ಬರಬೇಕಾ, ಬೆಳಗ್ಗೆ ಪ್ರಾರ್ಥನೆ ಮಾಡಬೇಕಾ, ಸಾಯಂಕಾಲ ಪ್ರಾರ್ಥನೆ ಮಾಡಬೇಕಾ, ಈ ವಕ್ತಲ್ಲಿ ಪ್ರಾರ್ಥನೆ ಮಾಡಬೇಕಾ ಅಂತ ಹೇಳಿ ನಮಗೋಸ್ಕರ ನಾವು ಶಿಲ್ಪೆ ಎತ್ತೋದಕ್ಕೆ ತುಂಬ ಕಷ್ಟಪಡ್ತೀವಿ. ಆದರೆ ಪೌಲ್ ಹೇಳ್ತಾರೆ, ನಿಮಗೋಸ್ಕರ, ಈ ಸಭೆಗೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ನಾನು ಕಷ್ಟಪಡೋದು ನನಗೆ ಏನಾಗಿದೆ, ಸಂತೋಷವಾಗಿದೆ ಅಂತ ಹೇಳಿ ಪೌಲ್ ಹೇಳ್ತಾ ಇದ್ದಾರೆ. ನೋಡಿ ಯಾವ ಥರ ಅಂತ. ನಾವು ಹೇಳೋಕ್ಕಾಗತ್ತಾ? ಅಯ್ಯೋ, ಈ ಸಭೆಗೋಸ್ಕರ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ಬೇಕಾದರೆ ಊರೆಲ್ಲ ಹೇಳ್ಕೊಂಡು ಹೋಗಿರ್ತೀವಿ, ನೋಡಿ ನನಗೇ ಇಷ್ಟೊಂದು ಕಷ್ಟ ಅಂತ ಹೇಳಿ. ಆದರೆ ಪೌಲ್ ಹೇಳ್ತಾನೆ, ನಾನು ಸಂತೋಷವಾಗಿದ್ದೀನಿ. ಮಕ್ಕಳಿಗೋಸ್ಕರ ನಾನು ಕಷ್ಟಪಟ್ಟರೆ ನಾನೇನಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ. ಅಂದರೆ ಶಿಲ್ಪೆ ಎತ್ತೋದ್ರಲ್ಲೂ ಸಂತೋಷ, ಬೇರೆಯವರಿಗೂ ಬೇರೆಯವರು ದೇವರಲ್ಲಿ ಇರಬೇಕು ಅಂತ ಹೇಳಿ ಸಭೆಗೋಸ್ಕರನೂ ಆತನು ಕಷ್ಟಪಡಲು ಅವನು ಸಿದ್ಧವಾಗಿದ್ದ. ಸಿದ್ಧ ಮಾತ್ರವಲ್ಲ, ಸಂತೋಷವಾಗಿ ಇದ್ದ. ಆದ್ದರಿಂದ ನಮಗೆ ಬಂದುಬಿಟ್ಟು ನಾವು ಶಿಲ್ಪೆಯನ್ನು ಎತ್ತೋದು ನಮಗೇನಾಗಿರಬಾರ್ದು, ಒಂದು ಕಾಲದಲ್ಲೂ ಅದು ಸಂಕಟವಾಗಿ ಇರಬಾರ್ದು, ಅದು ನಮಗೆ ಭಾರವಾಗಿ ಇರಬಾರ್ದು, ಅದು ನಮಗೆ ಏನು ಮಾಡಬಾರ್ದು,
ಅಯ್ಯೋ ನನಗೆ ಇದೊಂದು ತೊಂದರೆ, ನನಗೆ ಕಷ್ಟ ಅಂತ ಅಲ್ಲ. ಯಾಕಂದರೆ ಶಿಲ್ಪೆ ಎತ್ತಿ ನಡೆಯೋವನು ನಿತ್ಯವಾದ ಪರಲೋಕದಲ್ಲಿ ಇರುವ ಬಹುಮಾನವನ್ನು ಆತನಿಗೆ ಖಂಡಿತವಾಗಿ ಇರುತ್ತೆ. ಆ ಬಹುಮಾನಕ್ಕೋಸ್ಕರ ನಾವು ಏನು ಕಷ್ಟಪಟ್ಟರೂ ಅದು ಅದಕ್ಕೆ ಸಮಾನ, ಆ ಬಹುಮಾನಕ್ಕೆ ಅದೇನಾಗಲ್ಲ, ಸಮಾನವಾಗಿ ಇರಲ್ಲ. ಅದರಿಂದ ದೇವರಲ್ಲಿ ನಾವು ಕಷ್ಟಪಡೋದಂದರೆ ನಾವು ಶಿಲ್ಪೆಯನ್ನು ನಿಜವಾಗಿ ಈ ಲೆಂತ್ ದಿನಗಳ ಎಲ್ಲ ಕಡೆ ನೋಡಿರ್ಬೋದು. ಇವಾಗೆಲ್ಲ ಲೆಂತ್ ಡೇಸ್ ಅಂತ ಹೇಳಿ ಬರೀ ಒಂದು 40 ದಿನ ಮಾತ್ರ ಕಷ್ಟಪಡೋ ಜನರ ಥರ ನಾವಿರಬಾರ್ದು. ನಮಗೆ ಬಂದ್ಬಿಟ್ಟು 365 ದಿನವೂ ಏನಾಗಿರಬೇಕು, ನಮಗೆ ಲೆಂತ್ ಡೇಸ್. ನಮಗೆ ಅನುದಿನವೂ ನಾವು ಶಿಲ್ಪೆಯನ್ನು ಹತ್ತಬೇಕು. ಅನುದಿನವೂ ನಮ್ಮ ಶಿಲ್ಪೆಯನ್ನು ನಾವು ಎತ್ತಿ ನಾವು ಜೀವನದಲ್ಲಿ ನಾವು ದೇವ್ರ ಹತ್ರ ನಾವು ಇರಬೇಕು. ಅದಕ್ಕೆ ಪೌಲ್ ಗಲಾತ್ಯರಿಗೆ ಬರೆಯುವಾಗ ಹೇಳ್ತಾರೆ 6:14 ಓದಿ. ಗಲಾತ್ಯರು 6ನೇ ಅಧ್ಯಾಯ 14ನೇ ವಚನ. ಗಲಾತ್ಯರು 6:14. ಗಲಾತ್ಯರು ஆமாம், சிலுவை குறித்தே அல்லாமல் ಓದಿ, ಕನ್ನಡದಲ್ಲಿ ಓದಿ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿ ಕೊಂಡು ನನ್ನ ಪಾಪಿಗೆ ನನ್ನ ಪಾಲಿಗೆ ಸಿಕ್ಕಿತು. ಸಾಕು. ನಾನು ಹೆಮ್ಮೆ ಪಡಬೇಕು ಅಂದರೆ ಶಿಲ್ಪೆಯ ಒಂದೇ ಬಿಟ್ಟು ಬೇರೆ ಯಾವುದು ಇಲ್ಲ. ಅದೊಂದೇ ನನಗೆ ಹೆಮ್ಮೆ ತರೋದು. ಅಂದರೆ ನನ್ನ ಬಾಳಿನಲ್ಲಿ ನಾನು ಏನು ಮಾಡಿದ್ರು ಶಿಲ್ಪೆಯ ಬಗ್ಗೆನೇ ನನಗೆ ಹೆಮ್ಮೆ ಆಗಿರೋದು. ಅದಕ್ಕೆ ಆತರಿಗೆ ಶಿಲ್ಪೆಯನ್ನು ತಗೊಂಡು ದೇವರ ಹಿಂದೆ ಹೋಗಬೇಕು ಅಂದರೆ ಅಷ್ಟು ಸಂತೋಷವಾಗಿರುತ್ತೆ. ನಾವು ಈ ಗುಡ್ ಫ್ರೈಡೇ ಮತ್ತು ಈಸ್ಟರ್ ದಿನಗಳಲ್ಲಿ ನಿಜವಾಗಿಯೂ ನಾವು ಏನು ಮಾಡಬೇಕು, ನಿಜವಾದ ಒಂದು ಅರ್ಥವುಳ್ಳವಾದ ಹಬ್ಬವನ್ನು ನಾವು ಮಾಡಬೇಕು ಅಂದರೆ ದೇವರ ಶಿಲ್ಪೆಯನ್ನು ಎತ್ತಿ ಆತನ ಹಿಂದೆ ನಾವು ನಡಿಬೇಕಾಗಿದೆ. ಮತ್ತೊಮ್ಮೆ ಮತ್ತೆಯು 16:24 ಓದಮ್ಮ, ಮುಗಿಸೋಣ. ಮತ್ತೆಯು 16:24. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ಹೌದು, ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹೌದು, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಏನು ಮಾಡಬೇಕು, ನನ್ನ ಹಿಂದೆ ಬರಲಿ ಅಂತ ಹೇಳಿ. ಅದರಿಂದ ನಾವು ದೇವರ ಹಿಂದೆ ಇರಬೇಕಾದ್ರೆ ಇನ್ನೊಂದು ವಾಕ್ಯವನ್ನು ಮಾತ್ರ ಓದ್ಬಿಟ್ಟು ಮುಗಿಸೋಣ. ನಾವು ಲೂಕ್ 14:27. ಲೂಕ್ 14ನೇ ಅಧ್ಯಾಯ 27. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಹೌದು, ಯಾರೆಲ್ಲ ತನ್ನ ಶಿಲುಬೆಯನ್ನು ಎತ್ತದೇ ಇದ್ದರೆ ಆತನೆಲ್ಲ ಏನಾಗಿರ್ತಾರೆ, ನನ್ನ ಶಿಷ್ಯರಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾರೆಲ್ಲ ಅದಕ್ಕೆ ಹೂವರ್ ಡಸ್ ನಾಟ್ ಕ್ಯಾರಿ ದ ಕ್ರಾಸ್ ಅಂಡ್ ಫಾಲೋ ಮೀ ಕೆನಾಟ್ ಬಿ ಮೈ ಡಿಸೈಪಲ್. ಸೊ ಯು ಪೀಪಲ್ ಹ್ಯಾವ್ ಟು ಕ್ಯಾರಿ ದ ಕ್ರಾಸ್, ದೆನ್ ಓನ್ಲಿ ಯು ಕ್ಯಾನ್ ಬಿ ದ ಡಿಸೈಪಲ್ ಆಫ್ ದ ಲಾರ್ಡ್.
ಅದರಿಂದ ನಾವು ನಮ್ಮ ಶಿಲ್ಪೆಯನ್ನು ಎತ್ತಿ ನಾವು ನಡೆಯೋಣ. ದೇವರ ನಿಜವಾದ ಗುಡ್ ಫ್ರೈಡೇ ಮತ್ತು ನಿಜವಾದ ಈಸ್ಟರನ್ನು ನಾವು ಕೊಂಡಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಗಳ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ, 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 ಹಾಲೆಲೂಯಾ. ದೇವರು ಕೊಟ್ಟಿರುವ ವಾಕ್ಯಗೋಸ್ಕರ ನಾವೆಲ್ಲರೂ ಬಾಯ ತೆರೆದು ಸ್ತೋತ್ರ ಮಾಡೋಣವಾ? ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ಹಾಲೆಲೂಯಾ, 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 ಹಾಲೆಲೂಯಾ. ಕೊನೆಯದಾಗಿ ಪ್ರಭಾಕರ್ ಪ್ರಾರ್ಥನೆ ಮಾಡ್ಕೋಬೇಕಂತ ಹೇಳಿದ್ಕೊಡ್ತೀನಿ. ಹಾಲೆಲೂಯಾ, ஹalleluya, 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 ஹalleluya. துதிக்கிறோம் ஆண்டவரே, துதிக்கிறோம், வாழ்த்துகிறோம், போற்றுகிறோம், வணங்குகிறோம் ஆண்டவரப்பா. நீ நல்லவர், நீர் வல்லவர், நீர் வாக்கு மாறாததின் வார்த்தையில் உண்மை அல்லவரும் மட்டும் அடையாள கைவிடாமல் நடத்தி வருகிற தேவன் ஆண்டவரப்பா. இந்த நாளிலும் ஆண்டவரப்பா, இந்த மன மகிழ்ச்சியின் நாளிலே நாங்கள் ஆண்டவரப்பா ஒன்று கூடி உடைய நாமத்தை நாங்கள் மகிமைப்படுத்தும்படியாகவும் துதிக்கும்படியாகவும் பாடும்படியாகவும் அதே போல் ஆண்டவரப்பா உடைய வார்த்தையை கேட்கத்தக்கதாக நாங்கள் மகிமைப்படத்தக்கதாக ஆண்டவரப்பா நீ பாராட்டின எல்லா விதமான கிருபைக்காய் நன்றியோடு துதிக்கிறோம். விசேஷமாய் ஆண்டவரப்பா இந்த நாளிலே கேட்ட வசனத்தின்படி ஆண்டவர் அப்பா உம்முடைய சிலுவையை ஆண்டவரப்பா நாங்கள் சுமக்காவிட்டால் ஆண்டவரப்பா உமக்கு பின் செல்ல முடியாது என்று ஆண்டவரப்பா நீர் அன்றைக்கு சொன்ன வார்த்தையின்படியே ஆண்டவரே அது இன்றைக்கும் ஆண்டவரப்பா ஹல்லேலூயா ஸ்தோத்திரம் ஆண்டவரே அப்படியா இருக்கிறது என்று நாங்கள் அறிந்திருக்கிறோம். இந்த நாளிலும் ஆண்டவரப்பா சிலுவை குறித்து நாங்கள் தியானிக்கத்தக்கதாக அதே போல் ஆண்டவரப்பா நாங்களும் ஆண்டவரப்பா சிலுவையை சுமந்தும் பின்னாய் ஆண்டவரப்பா நாங்கள் செல்லுகிற பிள்ளைகளாய் மாறத்தக்கதாகவும் உம்முடைய சீஷர்களாய் மாறவும் அதே போல் ஆண்டவரப்பா உம்முடைய வசனத்தின்படி நாங்கள் ஜீவிக்கத்தக்கதாக இந்த நாளிலே ஆண்டவரப்பா நிற்கிருபை பாராட்டுவேன்மார் செபிக்கிறோம் ஆண்டவரே. அப்பா இயேசுவே ஹல்லேலூயா ஸ்தோத்திரம் ஆண்டவர். அப்போஸ்தலனாகிய பவுலை நாங்கள் பார்க்கிறோம் ஆண்டவரே. அப்பா ஒரு காலத்தில் ஆண்டவரப்பா ஹல்லேலூயா ஸ்தோத்திரம் ஆண்டவரப்பா சபையை துன்புறுத்த வேண்டும், விசுவாசிகளே ஆண்டவரப்பா ஹல்லேலூயா ஸ்தோத்திரம் ஆண்டவரே பலவிதமான காரியங்களால் ஆண்டவரப்பா ஹல்லேலூயா ஸ்தோத்திரம் ஆண்டவரே பர்சிக்யூட் பண்ண வேண்டும் என்று ஆண்டவரப்பா நினைத்த காலங்களிலே நீர் பிரத்யட்சமாய் ஆண்டவரப்பா அந்த தமஸ்குக்கு போகிற வழியிலே நீர் ஆண்டவரப்பா நீர் சந்தித்த ஆண்டவரப்பா நீரே வெளிப்பட்ட ஆண்டவரே நீர் ஆண்டவரப்பா ஹல்லேலூயா ஸ்தோத்திரம் ஆண்டவரே. அப்போஸ்தலனாகிய பவுல் ஆண்டவரப்பா எத்தனை காரியங்கள் எத்தனை பாடுகள் ஆண்டவரப்பா உமக்காய் ஆண்டவரப்பா அனுபவிக்க வேண்டும் என்று ஆண்டவரப்பா ஒவ்வொரு காலகட்டத்திலும் ஆண்டவரப்பா உம்முடைய கிருபை ஒன்றே போதும் என்று ஆண்டவரே அப்போஸ்தலனாகிய பவுலின் வாழ்க்கையை நாங்கள் பார்க்கிறோம் ஆண்டவரே. ஒவ்வொரு நாளும் ஒவ்வொரு காலங்களிலும் ஆண்டவரப்பா உம்மை தியானிக்க ஆண்டவரே உம்முடைய சிலுவையை குறித்து தியானிக்கத்தக்கதாகவும் அதே போல் ஆண்டவரப்பா சகல விதமான காரியங்களிலும் ஆண்டவரப்பா செய்த ஆண்டவரே ஒவ்வொரு ஆண்டவரப்பா நிருபங்கள் ஆண்டவரப்பா சபைக்கு எழுதும் பொழுது எல்லாம் ஆண்டவரே தன்னை தாழ்த்தி ஆண்டவரப்பா ஹல்லேலூயா ஸ்தோத்திரம் ஆண்டவரே அப்போஸ்தலனாகிய ஆண்டவரப்பா அதே போல் ஆண்டவரப்பா உமக்காய் ஆண்டவரப்பா சேவிக்கிற ஒரு சேவகனாய் ஆண்டவரே அதே போல் ஆண்டவரப்பா ஒவ்வொரு காரியங்களிலும் ஆண்டவரப்பா எழுதி முடிக்கும் பொழுது சொல்லுகிற ஒரே ஒரு காரியம் ஆண்டவரே எனக்கு மேன்மை பாராட்ட வேண்டும் என்றால் ஆண்டவரே சிலுவை குறித்தே நான் மேன்மை பாராட்டுவேன் என்று ஆண்டவரப்பா பக்தன் சொல்லுகிறது போலவும் அதே போல் ஆண்டவரப்பா இன்னும் ஆண்டவரப்பா நான் ஆண்டவரப்பா ஆண்டவரை அறிகிற அறிவிலே இன்னும் நான் ஆண்டவரப்பா நான் அறிந்து கொள்ளத்தக்கதாக இன்னும் அநேக காரியங்கள் இருக்கிறது என்று ஆண்டவரப்பா ஹல்லேலூயா ஸ்தோத்திரம் ஆண்டவரப்பா கலாத்தியருக்கு எழுதுகிற ஆண்டவரப்பா காரியங்களிலே பார்க்கும் பொழுது ஆண்டவரே அப்பா இயேசுவே கர்த்தராகிய இயேசு கிறிஸ்துவின் சிலுவையும் அதனுடைய ஆண்டவரப்பா ஹல்லேலூயா ஸ்தோத்திரம் ஆண்டவர் அவருடைய சஃபரிங்ஸும் ஆண்டவரே அவருடைய மார்க்ஸ் ஆண்டவரப்பா என்னிடத்திலே ஆண்டவரப்பா காணப்படுகிறது என்று ஆண்டவரே அவ்வளவாய் ஆண்டவரப்பா ஹல்லேலூயா ஸ்தோத்திரம் ஆண்டவரப்பா உமக்காய் ஆண்டவரப்பா சகித்த ஆண்டவரே சுவிசேஷத்தை ஆண்டவரப்பா அன்றைக்கு ஆண்டவரப்பா அப்படியாய் பிரசங்கித்த ஆண்டவரே சபைகளை வளர்க்கிய ஆண்டவரப்பா இந்த நாளிலும் ஆண்டவரப்பா அதை ஆண்டவரப்பா நாங்கள் வாசிக்கத்தக்கதாகவும் அதே போல் நாங்கள் நடந்து கொள்ளத்தக்கதாகவும் அதை நாங்கள் தியானிக்கத்தக்கதாகவும் ஆண்டவரே இந்த லென்த் நாட்கள் மாத்திரமில்லை ஆண்டவரப்பா ஒவ்வொரு நாளும் ஆண்டவரே சிலுவை குறித்தே நாங்கள் மேன்மை பாராட்டத்தக்கதாக நீ தாமே கிருபை செய்யுமாறு செபிக்கிறோம். இதிலே நாங்கள் நிலைத்து நிற்கத்தக்கதாகவும் இதிலே நாங்கள் வளரத்தக்கதாகவும் ஆண்டவரே உமக்கு மகிமையான சாட்சியாய் ஜீவிக்கத்தக்கதாக ஆண்டவரே நீ தாமே கிருபை செய்யுமாறு செபிக்கிறோம். வந்த ஒவ்வொரு பிள்ளைகளுக்காய் செபிக்கிறேன், வரதளப்பட்ட பிள்ளைகளுக்காய் செபிக்கிறேன், வர முடியாமல் இருக்கிற பிள்ளைகளுக்காய் செபிக்கிறோம். பலவிதமான காரணமாய் ஆண்டவரப்பா பலவீனம் சுகவீனம் ஆண்டவரே வேலைகள் ஆண்டவரப்பா பலவிதமான காரியங்களால் ஆண்டவரப்பா வரத்தளப்பட்ட பிள்ளைகளுக்காய் செபிக்கிறோம்.
அந்த பிள்ளைகள் மேலே மாண்டவரப்பா நம்முடைய கிருபை தயவு இரக்கம் ஆசீர்வாதம் மாண்டவரப்பா தங்க நிறுத்தாமை கிருவிச்சின்மார் செபிக்கிறோம். அந்த ஒவ்வொரு பிள்ளைகளையும் ஆசீர்வாதியும் தொடர்ந்து இன்னும் ஆண்டவரப்பா புதிய ஆத்மாக்களை கொண்டு வர ஆண்டவர் உடைய நாமத்தின் மகிமைக்காய் ஆண்டவரே இன்னும் ஆண்டவரப்பா இந்த சபையை நீர் விஸ்தாரித்த ஆண்டவரே உம்முடைய ஆண்டவரப்பா நோக்கத்தையும் உம்முடைய திட்டத்தையும் ஆண்டவரே நிறைவேற்றுகிற பிள்ளைகளாய் ஆண்டவரப்பா நீர் மாற்ற நீத்தாமை கிருவிச்சின்மார் செபிக்கிறோம். முற்றிலுமாய் ஆண்டவரப்பா உடைய சமூகத்தில் எங்களை நாங்கள் அர்ப்பணிக்கிறோம். தொடர்ந்து நம்முடைய கிருபைகளை தாங்கி வழி நடத்திட்டோம். இப்பொழுதும் நாங்கள் போகையிலும் ஆண்டவரப்பா நம்முடைய கிருபை இருக்குமாறு செபிக்கிறோம். மீண்டுமாய் நாங்கள் ஒரு கூடி ஜெபிக்கிற வரைக்கும் ஆண்டவரே நம்முடைய கிருபை எங்களை தாங்கி வழி நடத்திட்டோம். மீதியான நேரங்களை பார்க்கிறோம் தாங்கி நடத்துமா செபிக்கிறோம். சகல துதிகளை மகிமை அப்பாம் ஒருவருக்கே செலுத்துகிறோம். மாறாதேஸ் கிறிஸ்துவின் நமக்கு ஜீவனால் நல்ல பிதாவே ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವಂದಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದು ಮರೆಯಬೇಡ. ಆಮೆನ್. May the grace of the Lord Jesus Christ, the love of the Father, and the sweet communion of the Holy Spirit rest upon each one of us for now and evermore. Amen. Hallelujah. 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 ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಿ. கண்டிப்பா அது நடந்தே ஆகணும். பாண்டவர் நம்ம ஜெபிக்கும் போது ஒண்ணு எக்ஸ்பிளனேஷன்